ಮಕ್ಕಳ ಸಕ್ಸೀಡ್ ಇ ಲರ್ನಿಂಗ್ ಆ್ಯಪ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು ತಿಳಿಸಕ್ ಬಂದಿರೋ ವಿಷಯ ಯಾವುದು ಅಂದ್ರೆ ಸಮಾಜಶಾಸ್ತ್ರ ಅಧ್ಯಾಯ 2 ದುಡಿಮೆ. ಇವತ್ತಿನ ಅಧ್ಯಾಯದಲ್ಲಿ ನಾವು ದುಡಿಮೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ನಮ್ಮ ಮನಸ್ಸಿಗೆ ಬರೋ ಮೊದಲನೇ ಪ್ರಶ್ನೆ ಯಾವುದು? ದುಡಿಮೆ ಅಂದ್ರೆ ಏನು? ದುಡಿಮೆ ಅಂದ್ರೆ ಏನು? ಒಬ್ಬ ವ್ಯಕ್ತಿಯು ದೈಹಿಕ ಅಥವಾ ಬೌದ್ಧಿಕ ಪರಿಶ್ರಮದಿಂದ ಆದಾಯವನ್ನ ಗಳಿಸೋದನ್ನ ನಾವು ದುಡಿಮೆ ಅಂತ ಕರಿತೀವಿ. ಇಲ್ಲಿ ದೈಹಿಕ ಅಥವಾ ಬೌದ್ಧಿಕ ಪರಿಶ್ರಮ ಅಂದ್ರೆ ಯಾವುದು? ಈ ದೈಹಿಕ ಪರಿಶ್ರಮ ಅಂದ್ರೆ ಏನು? ದೈಹಿಕ ಪರಿಶ್ರಮ ಅಂದ್ರೆ ಭಾರವಾದ ವಸ್ತುವನ್ನ ಎತ್ತುವುದು ಅಥವಾ ಶ್ರಮದಿಂದ ಕೂಡಿದ ಕೆಲಸವಾಗಿರುತ್ತದೆ. ಬೌದ್ಧಿಕ ಪರಿಶ್ರಮ ಅಂದ್ರೆ ಏನು? ಯೋಚಿಸುವುದು, ಬುದ್ಧಿಗೆ ಸಂಬಂಧಿಸಿದಂತೆ ಯೋಚಿಸಿ ಕ್ರಿಯಾತ್ಮಕವಾಗಿ ಹೊಸ ವಸ್ತು ಅಥವಾ ಹೊಸ ಯೋಜನೆಯನ್ನ ಜಾರಿಗೆ ತರೋದನ್ನ ನಾವು ಬೌದ್ಧಿಕ ಪರಿಶ್ರಮ ಅಂತ ಕರಿತೀವಿ. ದುಡಿಮೆಯಲ್ಲಿ 2 ರೀತಿಯ ವಿಧಗಳನ್ನ ನಾವು ನೋಡ್ತೀವಿ. ಅದರಲ್ಲಿ ಮೊದಲನೇದು ಸಂಭಾವನೆ ಸಹಿತ ದುಡಿಮೆ, ಎರಡನೇದು ಸಂಭಾವನೆ ರಹಿತ ದುಡಿಮೆ. ಇವನ್ನ ನಾನು ಕೆಲವೊಂದು ಉದಾಹರಣೆಗಳನ್ನ ಕೊಟ್ಟು ವಿವರಿಸ್ತೀನಿ. ಅದರಲ್ಲಿ ಮೊದಲನೇದು, ಅರುಣ್ ಎಂಬ ವ್ಯಕ್ತಿಯು ಒಂದು ರೆಸ್ಟೋರೆಂಟ್ನಲ್ಲಿ ಅಡಿಗೆ ತಯಾರಿಸುವ ಕೆಲಸ ಮಾಡ್ತಾ ಇರ್ತಾನೆ. ಆತನು ತನ್ನ ಸಂಭಾವನೆಯನ್ನು ವೇತನದ ಮೂಲಕವಾಗಿ ಪಡಿತಾ ಇರ್ತಾನೆ. ಇದು ಸಂಭಾವನೆ ಸಹಿತ ದುಡಿಮೆಗೆ ಉದಾಹರಣೆ ಆಗಿದೆ. ಗೀತಾ ಎಂಬ ಹುಡುಗಿಯು ಅವಳು ತನ್ನ ತಾಯಿಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡ್ತಾ ಇರ್ತಾಳೆ. ಅವಳು ಇದನ್ನು ಪ್ರೀತಿಯಿಂದ ವಾತ್ಸಲ್ಯದಿಂದ ಮಾಡ್ತಾ ಇರ್ತಾಳೆ. ಈ ಕೆಲಸಕ್ಕಾಗಿ ಅವಳಿಗೆ ಯಾವುದೇ ರೀತಿಯ ವೇತನ ಸಿಗುವುದಿಲ್ಲ. ಇದು ಸಂಭಾವನೆ ರಹಿತ ದುಡಿಮೆಗೆ ಉದಾಹರಣೆ ಆಗಿದೆ. ಇನ್ನೊಂದು ಉದಾಹರಣೆಯನ್ನ ನೋಡೋಣ. ಒಬ್ಬ ಕಲಾವಿದ ತನ್ನ ಬಿಡುವಿನ ವೇಳೆಯಲ್ಲಿ ಚಿತ್ರವನ್ನ ಚಿತ್ರಿಸ್ತಾ ಇರ್ತಾನೆ. ಅವನು ಅದನ್ನು ತನ್ನ ಸಂತೋಷಕ್ಕಾಗಿ ಮಾಡುತ್ತಿರ್ತಾನೆ, ಹಣ ಸಂಪಾದನೆ ಮಾಡಲು ಅಲ್ಲ. ನಿಮ್ಮ ಶಾಲೆಯಲ್ಲಿರುವ ಗೈಡ್ಗಳು ಮತ್ತು ಎನ್ಸಿಸಿ ಕೆಡೆಟ್ಗಳ ಬಗ್ಗೆ ಗೊತ್ತೇ? ಬಹಳಷ್ಟು ವಿದ್ಯಾರ್ಥಿಗಳು ತಮ್ಮ ಶಾಲಾ ಜೀವನದಲ್ಲಿ ಎನ್ಸಿಸಿ ಕೆಡೆಟ್ಗಳಾಗಿ ಕಾರ್ಯನಿರ್ವಹಿಸುತ್ತಾರೆ. ಆಗ ಅವರು ಅನೇಕ ದೈಹಿಕ ಕಾರ್ಯಗಳನ್ನು ಮಾಡಬೇಕಾಗುತ್ತದೆ. ಉದಾಹರಣೆಗೆ, ಶಾಲಾ ಕ್ಯಾಂಪಸ್ ಅನ್ನು ಸ್ವಚ್ಛಗೊಳಿಸುವುದು, ಸಸಿ ನೆಡುವುದು ಮತ್ತು ವಿವಿಧ ಸಾಮಾಜಿಕ ಕೆಲಸವನ್ನು ಮಾಡಬೇಕಾಗುತ್ತದೆ. ಈ ಎಲ್ಲ ಉದಾಹರಣೆಗಳಿಂದ ಈಗ ನಿಮಗೆ ಸಂಭಾವನೆ ಸಹಿತ ದುಡಿಮೆ ಮತ್ತು ಸಂಭಾವನೆ ರಹಿತ ದುಡಿಮೆಯ ಬಗ್ಗೆ ಇರುವ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಅಲ್ಲವೇ? ಸಂಭಾವನೆ ಸಹಿತ ದುಡಿಮೆ ಎಂದರೆ ವ್ಯಕ್ತಿಯು ತನ್ನ ದುಡಿಮೆಗೆ ತಕ್ಕ ವೇತನವನ್ನು ಎಂದರೆ ಸಂಭಾವನೆಯನ್ನು ಪಡೆಯುವುದು. ಸಂಭಾವನೆ ರಹಿತ ದುಡಿಮೆ ಎಂದರೆ ವ್ಯಕ್ತಿಯು ದುಡಿಮೆಯನ್ನು ಸಂತೋಷಕ್ಕಾಗಿ, ಪ್ರೀತಿಯಿಂದ ಅಥವಾ ಕರ್ತವ್ಯಕ್ಕಾಗಿ ಮಾಡುವುದು. ಹಾಗಿದ್ರೆ ಮುಂದಿನ ಪರಿಕಲ್ಪನೆಗಳನ್ನು ನೋಡೋಣ. ಅದರಲ್ಲಿ ಸಂಘಟಿತ ಮತ್ತು ಅಸಂಘಟಿತ ವಲಯಗಳ ದುಡಿಮೆಗಾರರು. ರಾಮು ಒಂದು ಕಟ್ಟಡ ನಿರ್ಮಾಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅವನ ಗುತ್ತಿಗೆದಾರನು ಅವನಿಗೆ ನಿಗದಿತ ಸಂಬಳವನ್ನು ಕೊಡುತ್ತಿಲ್ಲ. ಕೆಲವು ಸಲ ಹೆಚ್ಚು ಹಣವನ್ನು, ಕೆಲವು ಸಲ ಕಡಿಮೆ ಹಣವನ್ನು ಕೊಡುತ್ತಾನೆ. ಇದರಿಂದ ಅವನಿಗೆ ಇದರ ಬಗ್ಗೆ ಬಹಳ ಚಿಂತೆಯಾಗುತ್ತದೆ. ಅದೇ ಸಮಯದಲ್ಲಿ ರಾಜುವು ಒಂದು ಕಂಪನಿಯಲ್ಲಿ ನಿಗದಿತ ಸಂಬಳವನ್ನು ಪಡೆಯುತ್ತಾ ಕೆಲಸ ಮಾಡ್ತಾ ಇರ್ತಾನೆ. ಅವನಿಗೆ ತನ್ನ ಸಂಬಳದ ಜೊತೆಗೆ ಇನ್ನೂ ಅನೇಕ ಸೌಲಭ್ಯಗಳು ದೊರೆಯುತ್ತವೆ. ಇದರಿಂದ ಆತನು ತೃಪ್ತಿಯನ್ನು ಪಡೆಯುತ್ತಾನೆ, ಏಕೆಂದರೆ ಅವನು ಸಂಘಟಿತ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಹೌದು, ಮೇಲೆ ತಿಳಿಸಿದ 2 ಸಂಸ್ಥೆಗಳು ವಿಭಿನ್ನವಾಗಿದೆ. ಅವರಿಬ್ಬರು ವಿಭಿನ್ನ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ರಾಮುವು ಅಸಂಘಟಿತ ವಲಯದಲ್ಲಿ ಮತ್ತು ರಾಜುವು ಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ದುಡಿಮೆಯ ಪರಿಸ್ಥಿತಿಯನ್ನು ಆಧರಿಸಿ ದುಡಿಮೆಯ ವಲಯಗಳಲ್ಲಿ ದೊರೆಯುವ ಸೌಲಭ್ಯಗಳ ಆಧಾರದ ಮೇಲೆ ಈ ವಲಯಗಳನ್ನು 2 ಭಾಗಗಳಾಗಿ ವಿಂಗಡಿಸಬಹುದು. ಅದರಲ್ಲಿ ಮೊದಲನೇದು ಸಂಘಟಿತ ವಲಯ, ಎರಡನೇದು ಅಸಂಘಟಿತ ವಲಯ. ಸಂಘಟಿತ ವಲಯ ಎಂದರೇನು? ಯಾವ ವಲಯವು ಸರ್ಕಾರದಲ್ಲಿ ನೋಂದಣಿಯಾಗಿ ಕಾನೂನಿನ ಚೌಕಟ್ಟಿನ ಒಳಗಡೆ ದುಡಿಯುವ ಕಾರ್ಮಿಕರಿಗೆ ನಿಗದಿತ ಕೆಲಸ, ಉದ್ಯೋಗ ಭರವಸೆ, ನಿಗದಿತ ವೇತನವನ್ನು ಕೊಡುವುದೋ ಅದು ಸಂಘಟಿತ ವಲಯ. ಈ ಅಸಂಘಟಿತ ವಲಯ ಅಂದ್ರೇನು? ಅಸಂಘಟಿತ ವಲಯ ಎಂದರೆ ಸರ್ಕಾರದ ನಿಯಂತ್ರಣದಲ್ಲಿ ಇಲ್ಲದಿರುವುದು ಮತ್ತು ಯಾವುದೇ ಕಾನೂನಿನ ಚೌಕಟ್ಟಿನೊಳಗೆ ಒಳಪಡದೇ ಇರುವುದು. ಅಸಂಘಟಿತ ವಲಯದ ಮಾಲೀಕರು ಅಥವಾ ಕೆಲಸ ನೇಮಕಾತಿ ಮಾಡಿಕೊಳ್ಳುವರು
ತಮ್ಮದೇ ಆದ ಸ್ವಂತ ನಿಯಮ ಮತ್ತು ನಿಬಂಧನೆಗಳನ್ನು ಹೊಂದಿರುತ್ತಾರೆ. ಅವರು ತಮ್ಮ ಕೆಲಸಗಾರರಿಗೆ ನಿಗದಿತ ವೇತನವನ್ನು ಕೊಡುವುದಿಲ್ಲ. ಇದೆಲ್ಲವೂ ಕೆಲಸ ಕೊಡುವ ವ್ಯಕ್ತಿಗಳನ್ನು ಅವಲಂಬಿಸಿರುತ್ತದೆ. ಆದ್ದರಿಂದಲೇ ಸಂಘಟಿತ ವಲಯಗಳಲ್ಲಿ ಕೆಲಸ ಮಾಡುವ ದುಡಿಮೆಗಾರರು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಈ ಸಮಸ್ಯೆಗಳನ್ನು ಒಂದೊಂದಾಗಿ ಅಭ್ಯಾಸ ಮಾಡೋಣ. ಅದರಲ್ಲಿ ಮೊದಲನೇದು ವಲಸೆ. ಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಯಾವಾಗಲೂ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕೆಲಸವನ್ನು ಹುಡುಕಿಕೊಂಡು ಹೋಗಬೇಕಾಗುತ್ತದೆ. ಇದಕ್ಕಾಗಿ ಅವರು ಹಲವಾರು ಕಿಲೋಮೀಟರ್ಗಳ ದೂರ ಪ್ರಯಾಣ ಮಾಡಬೇಕಾಗುತ್ತದೆ. ಅಲ್ಲಿ ಅವರು ಎಷ್ಟು ದಿನ ಕೆಲಸ ಮಾಡಬೇಕೆಂಬುದು ಸಹ ತಿಳಿದಿರುವುದಿಲ್ಲ. ಅವರು ಕೆಲಸಕ್ಕಾಗಿ ಬಹಳ ದೂರ ಸಂಚರಿಸಬೇಕಾಗುತ್ತದೆ. ಇದು ಅಸಂಘಟಿತ ದುಡಿಮೆಯ ಮುಖ್ಯ ಲಕ್ಷಣವೂ ಆಗಿದೆ. ಎರಡನೆಯ ಸಮಸ್ಯೆ ಎಂದರೆ ಸಾಮಾಜಿಕ ಭದ್ರತೆ. ಸಂಘಟಿತ ವಲಯದ ದುಡಿಮೆಗಾರರು ಅತಿ ಹೆಚ್ಚಿನ ಸಾಮಾಜಿಕ ಅಭದ್ರತೆಯನ್ನು ಎದುರಿಸುತ್ತಿರುತ್ತಾರೆ. ಏಕೆಂದರೆ ಅವರ ಮಾಲೀಕರು ಅವರಿಗೆ ಬದುಕಲು ಅಗತ್ಯವಾಗಿ ಬೇಕಾದಂತಹ ಮೂಲಭೂತ ಸೌಲಭ್ಯಗಳು ಅಂದರೆ ವಸತಿ, ಆಹಾರ, ಕುಡಿಯುವ ನೀರು, ವಿದ್ಯುತ್ ಶಕ್ತಿ, ಆರೋಗ್ಯ ಇವ್ಯಾವುಗಳನ್ನು ಒದಗಿಸುವುದಿಲ್ಲ. ಆದ್ದರಿಂದ ಈ ದುಡಿಮೆಗಾರರು ತಮ್ಮ ಭವಿಷ್ಯದ ಬಗ್ಗೆ ಅಭದ್ರತೆಯನ್ನು ಅನುಭವಿಸುತ್ತಿರುತ್ತಾರೆ. ಹೌದಲ್ವಾ? ಇನ್ನೊಂದು ಸಮಸ್ಯೆಯನ್ನ ನಾವು ನೋಡೋಣ. ಅದರಲ್ಲಿ ಬಾಲಕಾರ್ಮಿಕರು. ಬಾಲಕಾರ್ಮಿಕ ಪದ್ಧತಿಯು ನಮ್ಮ ದೇಶದಲ್ಲಿ ಕಾನೂನು ಬಾಹಿರ. ಇದು ಕಾನೂನು ಬದ್ಧವಲ್ಲ. ಆದರೆ ಬಹಳಷ್ಟು ಸಲ ಉದ್ಯೋಗದಾತರು ಚಿಕ್ಕ ಮಕ್ಕಳನ್ನು ಕೆಲಸಕ್ಕಾಗಿ ನೇಮಿಸಿಕೊಳ್ಳುತ್ತಾರೆ. ಏಕೆಂದರೆ ಅವರು ಕಡಿಮೆ ವೇತನದಲ್ಲಿ ಕೆಲಸ ಮಾಡ್ತಾರೆ. ಈ ಎಲ್ಲಾ ಸಂದರ್ಭಗಳು ಬಾಲಕಾರ್ಮಿಕ ಪದ್ಧತಿಯನ್ನು ಕಾನೂನು ಬಾಹಿರ ಎಂದು ಉತ್ತೇಜಿಸುತ್ತದೆ. ಅಷ್ಟೇ ಅಲ್ಲ, ಇದರಿಂದ ಅನೇಕ ಸಮಸ್ಯೆಗಳು ಉಂಟಾಗುತ್ತದೆ. ಇನ್ನೊಂದು ಸಮಸ್ಯೆ ಎಂದರೆ ದೈಹಿಕ ಮತ್ತು ಮಾನಸಿಕ ದೌರ್ಜನ್ಯ. ಅಸಂಘಟಿತ ವಲಯದಲ್ಲಿ ದುಡಿಮೆಗಾರರು ಮಾಲೀಕರಿಂದ ಶೋಷಿಸಲ್ಪಡುತ್ತಿರುತ್ತಾರೆ. ದೈಹಿಕವಾಗಿ ಮಾತ್ರವಲ್ಲ, ಮಾನಸಿಕವಾಗಿಯೂ ಶೋಷಣೆಗೆ ಒಳಪಡಿರುತ್ತಾರೆ. ಅವರುಗಳು ತಾವು ತೆಗೆದುಕೊಳ್ಳುವ ವೇತನಕ್ಕಿಂತ ಅಧಿಕವಾಗಿ ಕೆಲಸ ಮಾಡಬೇಕಾಗುತ್ತದೆ. ಮುಂದಿನ ಸಮಸ್ಯೆ ಕಾನೂನು ಚೌಕಟ್ಟು. ಅಸಂಘಟಿತ ವಲಯದಲ್ಲಿ ದುಡಿಯುತ್ತಿರುವವರಿಗೆ ಅನೇಕ ಕಾನೂನಾತ್ಮಕ ಚೌಕಟ್ಟುಗಳು ಅನ್ವಯಿಸುವುದೇ ಇಲ್ಲ. ಏಕೆಂದರೆ ಮಾಲೀಕರು ತಮ್ಮದೇ ಆದಂತಹ ನಿಯಮ ನಿಬಂಧನೆಗಳನ್ನು ಮಾಡಿಕೊಂಡಿರುತ್ತಾರೆ. ಇದರಿಂದ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವವರು ಶೋಷಣೆಗೆ ಒಳಗಾಗಬೇಕಾಗುತ್ತದೆ. ಉದಾಹರಣೆಗೆ, ದುಡಿಮೆಗಾರರಿಗೆ ನಿಗದಿತ ಸಮಯದ ದುಡಿಮೆಗೆ ನಿಗದಿತ ಖಾತರಿಯ ವೇತನ ದೊರೆಯುವುದಿಲ್ಲ. ಇದೆಲ್ಲವೂ ಸಂಘಟಿತ ಮತ್ತು ಅಸಂಘಟಿತ ವಲಯಗಳಲ್ಲಿರುವ ವ್ಯತ್ಯಾಸಗಳು. ಹಾಗಾದ್ರೆ ಮುಂದಿನ ಪರಿಕಲ್ಪನೆಗಳನ್ನು ಅಭ್ಯಾಸ ಮಾಡೋಣ. ಅದು ಉದ್ಯೋಗ ಅಥವಾ ದುಡಿಮೆಯಲ್ಲಿ ಅಸಮಾನತೆ ಅಥವಾ ಭೇದ ಭಾವ. ಒಂದು ಸಣ್ಣ ಉದಾಹರಣೆಗಳನ್ನು ನೋಡೋಣ. ನಿನ್ನೆ ದಿನ ಸುನೀತಾಳು ಒಂದು ಸಂದರ್ಶನಕ್ಕಾಗಿ ಹೋಗಿದ್ದಳು. ಅವಳು ಆ ಉದ್ಯೋಗವು ತನಗೆ ಸಿಕ್ಕೇ ಸಿಗುವುದು ಎಂಬ ನಂಬಿಕೆಯನ್ನು ಹೊಂದಿದ್ದಳು. ಅವಳು ಆ ಸಂದರ್ಶನದ ಜಾಗವನ್ನು ತಲುಪಿದಾಗ ಅಲ್ಲಿ ಆ ಕೆಲಸಕ್ಕಾಗಿ ಬಹಳಷ್ಟು ಜನರು ಬಂದಿದ್ದರು. ಆದರೂ ಸಹ ಅವಳು ಆ ಕೆಲಸ ತನಗೆ ದೊರೆಯುವುದು ಎಂಬ ನಂಬಿಕೆ ಹೊಂದಿದ್ದಳು. ಏಕೆಂದರೆ ಆ ಕೆಲಸಕ್ಕೆ ಬೇಕಾದಕ್ಕಿಂತ ಹೆಚ್ಚಿನ ವಿದ್ಯಾರ್ಹತೆ ಅವಳಲ್ಲಿತ್ತು. ದುರದೃಷ್ಟವಶಾತ್ ಆ ಕೆಲಸಕ್ಕೆ ತುಂಬಾ ಸುಂದರವಾದ ಹುಡುಗಿಯರನ್ನು ಕೆಲಸಕ್ಕೆ ಬೇಕಾದ ವಿದ್ಯಾರ್ಹತೆ ಇಲ್ಲದಿದ್ದರೂ ಸಹ ಆಯ್ಕೆ ಮಾಡಿದ್ದರು. ಸುನೀತಳ ಅರ್ಜಿಯನ್ನು ತಿರಸ್ಕರಿಸಿದರು. ಏಕೆಂದರೆ ಸುಂದರವಾಗಿ ಆಕರ್ಷಕವಾಗಿ ಕಾಣುವ ವ್ಯಕ್ತಿ ಬೇಕಾಗಿರುವುದರಿಂದ ತಿರಸ್ಕರಿಸಲಾಗಿದೆ ಎಂಬ ಕಾರಣವನ್ನು ಕೊಟ್ಟಿದ್ದರು. ಇದರಿಂದ ಸುನೀತಾಳಿಗೆ ಬಹಳಷ್ಟು ಬೇಸರವಾಯಿತು. ಹೌದು, ನಮ್ಮ ಸಮಾಜದಲ್ಲಿ ಹೀಗೆಯೇ ಆಗುತ್ತಿದೆ. ಸಾಮಾಜಿಕ ಅಭದ್ರತೆ, ಬಾಲಕಾರ್ಮಿಕ ಪದ್ಧತಿ, ದೈಹಿಕ ಮಾನಸಿಕ ದೌರ್ಜನ್ಯ ಮತ್ತು ಕಾನೂನು ಚೌಕಟ್ಟು, ದುಡಿಮೆಯಲ್ಲಿರುವ ಅಸಮಾನತೆ ಹಾಗೂ ಭೇದ ಭಾವಗಳನ್ನು ಸುನೀತಾಳ ಉದಾಹರಣೆಯಿಂದ ನೋಡಿದೆವು. ಹಾಗೂ ಇಂದು ನಮ್ಮ ದೇಶದಲ್ಲಿರುವ ಉದ್ಯೋಗ ಪರಿಸ್ಥಿತಿಯನ್ನು ಸಹ ತಿಳಿದುಕೊಂಡೆ. ಇವತ್ತಿನ ಪಾಠ ನಿಮ್ಮೆಲ್ರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಹೆಚ್ಚಿನ ಮಾಹಿತಿಗಾಗಿ ಸಕ್ಸೀಡ್ ಇ ಲರ್ನಿಂಗ್ ಆ್ಯಪ್ ಅನ್ನು ವೀಕ್ಷಿಸಿ.